ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನನ್ನ ಗುಲಾಬಿ ಗಿಡಗಳನ್ನೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಗಾರ್ಡನ್ ಹೇಗಿದೆ ಅಂತ ನೋಡಬೇಕು ಅಂತಿದ್ದೀರಲ್ಲ, ಇದು ನನ್ನ ಗಾರ್ಡನ್. ಅಂದರೆ ನಾನು ಎಲ್ಲ ಕಡೆ ನೆಟ್ಟಿದ್ದೀನಿ. ಹಳ್ಳಿ ಆದ್ದರಿಂದ ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ನೆಟ್ಟಿದ್ದೀನಿ. ಅಂದರೆ ಇದು ಒಂದು ಸಾಲಲ್ಲಿ ನಾನು ಗುಲಾಬಿ ಗಿಡಗಳನ್ನು ನೆಟ್ಟಿದ್ದೀನಿ. ಇವತ್ತು ನಾನು ನನ್ನ ಗುಲಾಬಿ ಗಿಡಗಳನ್ನು ತೋರಿಸ್ತೀನಿ. ನೆಕ್ಸ್ಟ್ ಡೇರೆ ಗಿಡ, ಸೇವಂತಿ ಗಿಡಗಳನ್ನೆಲ್ಲ ತೋರಿಸ್ತೀನಿ. ನೋಡಿ, ನೆಲದಲ್ಲಿರೋ ಗಿಡಗಳನ್ನು ನಾವು ಅಷ್ಟೊಂದು ಕೇರ್ ಮಾಡೋ ಅವಶ್ಯಕತೆ ಇರಲ್ಲ, ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮೊಗ್ಗುಬಿಟ್ಟಿದೆ. ಈ ಗಿಡ ದೊಡ್ಡದಾಗಿ ಬೆಳೆದಿದೆ. ನಾನು ಇನ್ನು ಮೇಲೆ ಅದನ್ನು ಟ್ರಿಮ್ ಮಾಡಿ ಅದಕ್ಕೆ ಗೊಬ್ಬರನೆಲ್ಲ ಹಾಕ್ಕೊಡ್ಬೇಕು. ಇಷ್ಟು ದಿವಸ ಅದಕ್ಕೆ ಏನು ಗೊಬ್ಬರ ಹಾಕಿಲ್ಲ, ಲಿಕ್ವಿಡ್ ಮಾತ್ರ ಕೊಟ್ಟಿದ್ದೀನಿ. ನೋಡಿ, ಈ ಗುಲಾಬಿ ಗಿಡದಲ್ಲಿ ಆಲ್ಮೋಸ್ಟ್ 10ರಿಂದ 15 ಮೊಗ್ಗು ಮತ್ತು ಹೂವು ಇದೆ. ಎಷ್ಟು ಚೆನ್ನಾಗಿ ಹೂವಾಗತ್ತೆ ಇದು. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾವು 6 ಮಂತ್ ಫ್ಲವರ್ ಅಂತ ಹೇಳ್ತೀವಿ. ಇದು ನೆಲದಲ್ಲಿದ್ದರೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ವರ್ಷದಲ್ಲಿ ಎಲ್ಲ ಟೈಮಲ್ಲೂ ಹೂವಿರೋಂಥ ಗಿಡ ಇದು. ಚೆನ್ನಾಗಿ ಹೂ ಬಿಡುತ್ತೆ. ನಾ ಗುಲಾಬಿ ಗಿಡದ ಮಧ್ಯ ಕೆಲವು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಗಿಡದಲ್ಲೂ ಅಷ್ಟೇ, ಇಷ್ಟು ಸಣ್ಣ ಗಿಡ ಆದರೂ ಇಷ್ಟೊಂದು ಮೊಗ್ಗಿದೆ. ನೋಡಿ, ಇದರಲ್ಲೂ ಮೊಗ್ಗು ಬಿಡ್ತಾ ಇದೆ. ಕೆಲವು ಇನ್ನೂ ಹೂವು ಆಗ್ತಾ ಇಲ್ಲ, ಇನ್ನೊಂದು 8 ದಿವಸ ಬಿಟ್ಟು ಹೂವಾಗುತ್ತೆ. ಕೆಲವು ಗಿಡದಲ್ಲಿ ತುಂಬಾ ಹೂವಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಈ ಕಲರು. ಫೇರ್ ಆ್ಯಂಡ್ ಲವ್ಲಿ ಅಂತ ಹೇಳ್ತೀವಿ. ಇದನ್ನು ಅಷ್ಟೇ ತುಂಬಾ ಟ್ರಿಮ್ ಮಾಡಬೇಕು ಇನ್ಮೇಲೆ. ಗುಲಾಬಿ ಗಿಡಗಳ ಆರೈಕೆನ ಹೇಗೆ ಮಾಡಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಗೌರಿ ಹೂವು ಅಂತೀವಿ ನಾವು ಇದಕ್ಕೆ. ಈ ಚೌತಿ ಗಣೇಶ ಹಬ್ಬದ ಟೈಮಲ್ಲಿ ಇದು ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಇದು ಗೊಂಚಲು ಹೂ ಬಿಡೋ ಅಂಥ ಗುಲಾಬಿ ಗಿಡ. ಇದರ ಹೂವನ್ನು ನಾನು ತೋರಿಸಿದ್ದೀನಿ, ನೀವು ನೋಡಿರ್ಬೋದು ಮೊದಲೇ. ತುಂಬಾ ಚೆನ್ನಾಗಿ ಹೂವಾಗತ್ತೆ ಇದು. ನೋಡಿ, ಮೊಗ್ಗಾಗಿದೆ. ಇನ್ಮೇಲೆ ಹೂವಾಗಬೇಕು. ಅದು 1-2 ಹೂವಾಗಿದೆ ಅಷ್ಟೇ. ನೋಡಿ, ಇಲ್ಲೊಂದು ಬದನೆ ಗಿಡ ಇತ್ತು, ಸುತ್ತೋಗಿದೆ. ತುಂಬಾ ಮಳೆ ಬಿದ್ದಿದ್ದರಿಂದ. ಇದು ನೋಡಿ, ಜೀರಿಗೆ ಮೆಣಸು, ಅದನ್ನು ಮಧ್ಯೆ ಹಾಕ್ಕೊಂಡಿದ್ದೀನಿ ನಾನು. ಇದು ನೋಡಿ, ಎಷ್ಟು ಚೆನ್ನಾಗಿ ಚಿಗುರಿದೆ. ಇನ್ಮೇಲೆ ಹೂ ಬಿಡುತ್ತೆ ಇದೆಲ್ಲ. ನೋಡಿ ಫ್ರೆಂಡ್ಸ್, ಇದು ಮೀಸೆ ಹೂವು ಅಂತೀವಿ. ಒಂದೇ ಗಿಡ ಎಷ್ಟೊಂದು ಹೂವಾಗಿದೆ ನೋಡಿ ಫ್ರೆಂಡ್ಸ್. 2 ಕಲರ್ ಇದೆ ಇದರಲ್ಲಿ ನನ್ನ ಹತ್ರ. ಆದರೆ ಇದೊಂದು ಕಲರ್ ಪ್ರತಿ ವರ್ಷವೂ ಚೆನ್ನಾಗಿ ಹೂ ಬಿಡುತ್ತೆ. ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದೆಲ್ಲ. ಯಾಕಂದರೆ ನಾವು 1 ವರ್ಷ ಈ ಗಿಡಗಳನ್ನು ತಂದು ಹಾಕಿಬಿಟ್ರೆ ಆಯಿತು, ಅದು ಬೀಜ ಬಿದ್ದಲ್ಲಿ ಹುಟ್ಟಿ ಹೂ ಬಿಡ್ತಾನೆ ಇರುತ್ತೆ. ಇದು ನೋಡಿ, ಇಲ್ಲೊಂದು ಗಿಡ ಇದೆ 6 ಮಂತ್ ಫ್ಲವರ್. ಇಲ್ಲಿನೊಂದು ಚೆಂಡು ಹೂವಿನ ಗಿಡ ಇದೆ. 2 ಗಿಡನ ಇಟ್ಕೊಂಡಿದ್ದೀನಿ. ಇದು ನೋಡಿ, ಈ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಹೂವಿದೆ. ಇದು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ನಮ್ಮ ದೇವರಿಗೆ ಇದೇ ಹೂವೇ ಸಾಕಾಗತ್ತೆ, ಅಷ್ಟೊಂದು ಹೂ ಬಿಡುತ್ತೆ. ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಇವೆಲ್ಲ.
ಹಾಗೆ ನಾವು ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ. ನೆಲದಲ್ಲಿ ಗಿಡ ಇದ್ದರೆ ಹುಲ್ಲುಗಳನ್ನು ಕಳೆಗಳನ್ನು ತೆಗೆಯೋದೇ ಒಂದು ಚಾಲೆಂಜ್ ಆಗಿಬಿಡತ್ತೆ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ತುಂಬಾ ಕಳೆ ಆಗಿಬಿಡತ್ತೆ. ನೋಡಿ ಇದೊಂದು ಕಲರು ಗುಲಾಬಿ, ಇನ್ನು ಮೇಲೆ ಹೂವಾಗತ್ತೆ. ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಈಗ ಜಸ್ಟ್ ನಾನು ನೆಟ್ಟಿರೋದು ಪಾಟಲ್ಲಿದ್ದ ಗಿಡನ ನಾನು ಇಲ್ಲಿ ನೆಲಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾನು 1 ವರ್ಷ ಪಾಟಲ್ಲಿ ಹಾಕ್ತೀನಿ, ಆಮೇಲೆ ನೆಲಕ್ಕೆ ಹಾಕ್ಬಿಡ್ತೀನಿ. ಮತ್ತೊಂದು ಗಿಡ ಮಾಡಿದ ಮೇಲೆ ನೆಲಕ್ಕೆ ಹಾಕ್ತೀನಿ. ಕೆಲವೊಂದೊಂದು ಸತಿ ನೆಲದಲ್ಲಿ ಚೆನ್ನಾಗಾಗಲ್ಲ, ಮಳೆ ಜಾಸ್ತಿ ಬಿದ್ದರೆ ಸತ್ತೋಗ್ಬಿಡತ್ತೆ, ಕೊಳೆತು ಹೋಗ್ಬಿಡತ್ತೆ. ನೋಡಿ ಇದು ಎಷ್ಟು ದೊಡ್ಡ ಗುಲಾಬಿ ಹೂವು, ತುಂಬಾ ಹೂ ಬಿಡತ್ತೆ ಫ್ರೆಂಡ್ಸ್. ಇದು ನೋಡಿ ಈಗಲೇ 3 ಹೂವಿದೆ. ಇದು ಹಾಗೆ ಪಾಟಲ್ಲಿದ್ದಿತ್ತು, ನಾನು ಈಗ ಜಸ್ಟ್ ಅದನ್ನು ನೆಲದಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟೊಂದು ಮೊಗ್ಗುಗಳು ಬಿಟ್ಟಿವೆ. ಫ್ರೆಂಡ್ಸ್, ಇನ್ನು ಮುಂದೆ ಯಾವ್ಯಾವ ವಿಡಿಯೋನ ಹಾಕಬೇಕು ಅಂತ, ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಅದೇ ಥರದ ವಿಡಿಯೋಗಳನ್ನು ಹಾಕ್ತೀನಿ. ನೋಡಿ ಕೋಟೆ ಹೂವು ಅಂತೀವಿ ನಾವು ಇದಕ್ಕೆ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ಲಿ. ನೋಡಿ ಇದಕ್ಕೆ ನಾವು ಚದುರಂಗಿ ಅಂತೀವಿ. ಇದರಲ್ಲಿ ನನ್ನ ಹತ್ರ 3 ಕಲರ್ ಇದೆ, ವೈಟು, ಹಳದಿ ಮತ್ತು ಇದು ಡಬಲ್ ಕಲರ್. ಚೆನ್ನಾಗಿ ಹೂ ಬಿಡುತ್ತೆ. ಇದು ಸಹ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್. ಇದುವ ಯಾವುದೇ ರೀತಿ ಲಿಕ್ವಿಡ್ ಸಹ ಬೇಕಾಗಲ್ಲ, ಅದಕ್ಕೆ ನೀರೊಂದಿದ್ದರೆ ಸಾಕು. ಇದು ನೋಡಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ. ಮುಳುಗಿಡ, ಇದ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಇದು ನೋಡಿ ಬಿಳೆ ವೈಟ್ ಚದುರಂಗಿ, ಬಿಳೆ ಹೂವಾಗಿದೆ. ಎಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಎಲ್ಲ ಟೈಮಲ್ಲೂ ಹೂ ಬಿಡೋವಂಥ ಗಿಡ ಇದು. ಈ ಗಿಡಗಳನ್ನೆಲ್ಲ ಹಾಕ್ಕೊಬಿಟ್ರೆ ನಮ್ಮ ಗಾರ್ಡನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾವಾಗಲೂ ಹೂವಿರುತ್ತೆ. ನೋಡಿ ಇದು ಪಾಟಲ್ಲಿರೋವಂಥ ಗುಲಾಬಿ ಗಿಡ ನೋಡಿ ಮುಗ್ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಚಿಗುರಿದೆ. ನೋಡಿ ಇದು ಡೇರೆ ಹೂವು ಎಷ್ಟು ಚೆನ್ನಾಗಿ ಇದೆ, ತುಂಬ ಚೆನ್ನಾಗಿ ಕಲರ್ ಇದೆ. ಡೇರೆ ಗಿಡ ಕವರಲ್ಲಿ ಅಥವಾ ಚೀಲದಲ್ಲಿದ್ದರೆ ದೊಡ್ಡ ಜಾಗ ಬೇಕಾಗತ್ತೆ, ಅಷ್ಟು ಚೆನ್ನಾಗಾಗಲ್ಲ. ನೆಲದಲ್ಲಿ ನೆಟ್ಟಾಗ ಚೆನ್ನಾಗಾಗತ್ತೆ. ನನ್ನ ಗಿಡಗಳನ್ನು ನೋಡಿರ್ಬೋದು ನೀವು, ನೆಲಕ್ಕಿರೋದು. ಇದು ನೋಡಿ ಕ್ಲೈಂಬಿಂಗ್ ರೋಸ್, ಇದು ರೆಡ್ಡು, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಬಳ್ಳಿ ಗುಲಾಬಿ ಅಂತೀವಲ್ಲ ನಾವು, ಅದು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.